ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರುತ್ತಿತ್ತಾ ನಿಮಗೆ ಗೃಹಲಕ್ಷ್ಮಿ ಹಣ? ಈ ಒಂದು ವಿಷಯ ಕೇಳಿ ನಿಮಗೆ ಶಾಕ್ ಆಗಬಹುದು. ಮುಂದಿನ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಹಾಗಾದರೆ ಈ ಒಂದು ವಿಷಯ ನಿಜಾನಾ ಅಥವಾ ಸುಳ್ಳ ಅಂತ ನೀವು ಕೇಳುತ್ತೀರಾ? ಇದರ ಬಗ್ಗೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಡುತ್ತೇನೆ. ಇವಾಗ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿಯನ್ನು ಕೂಡ ನೀಡ್ತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ನೀವು ಮಾಡಿರಬೇಕಾಗಿರುವುದು ಇಷ್ಟೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಾ ಇರುತ್ತೆ. ಇದುವರೆಗೂ ಕೂಡ ನಿಮಗೆ ಎಷ್ಟೊಂದು ಜನಕ್ಕೆ 6ನೇ ಕಂತುವರೆಗೂ ಕೂಡ ಹಣ ಬಂದಿದೆ, ಎಷ್ಟೊಂದು ಜನಕ್ಕೆ 7ನೇ ಕಂತಿನ ಹಣವರೆಗೂ ಕೂಡ ಬಂದಿದೆ, ಎಷ್ಟೊಂದು ಜನಕ್ಕೆ 8ನೇ ಕಂತಿನ ಹಣ ಕೂಡ ಬಂದಿದೆ. ಆದರೆ ಇನ್ನು ಕೆಲವರು ಕೇಳ್ತಾ ಇರುವುದು 9ನೇ ಕಂತಿನ ಹಣ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ. ಯಾಕೆಂದ್ರೆ ಇವರಿಗೆ 8ನೇ ಕಂತಿನವರೆಗೂ ಕೂಡ ಯಾವುದೇ ತರಹದ ಸಮಸ್ಯೆ ಇಲ್ಲದೇನೆ 8ನೇ ಕಂತಿನ ಹಣನೂ ಕೂಡ ರಿಸೀವ್ ಮಾಡಿಕೊಂಡಿದ್ದಾರೆ. ಇವಾಗ 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರುತ್ತಾರೆ. ಇಲ್ಲಿ 9ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಸಿಗುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆ ಇದು 2,000 ರೂಪಾಯಿ ಮುಂದಿನ 2 ತಿಂಗಳು ಬರಲ್ಲ ಅಂತ. ಹಾಗಾದ್ರೆ ಏನಕ್ಕೆ ಬರಲ್ಲ, ಏನು ಸಮಸ್ಯೆ ಆಗಿದೆ, ನಿಜಾನಾ ಸುಳ್ಳು ಅಂತ ನೀವು ಕೇಳಬಹುದು. ಇದರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಡುತ್ತೇನೆ. ಮತ್ತೆ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಇವಾಗ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವುದಕ್ಕೆ ಹೋಗಬೇಡಿ, ಕೊನೆವರೆಗೂ ಕೂಡ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಏನ್ ಮಾಡುತ್ತಿದ್ದಾರೆ ಅಂದ್ರೆ, ರಾಜ್ಯ ಸರ್ಕಾರದವರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಏನಕ್ಕೆ 2,000 ರೂಪಾಯಿನ ಕೊಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನಿಮಗೆ ಹೇಳಿದ್ರು, ಎಲೆಕ್ಷನ್ ನಲ್ಲಿ ನಮ್ಮ ಪಕ್ಷಕ್ಕೆ ಏನಾದರೂ ವೋಟ್ ಹಾಕಿದ್ರೆ, ಏನಾದರೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಈ ಒಂದು 5 ಗ್ಯಾರಂಟಿಗಳನ್ನ ನೀಡುತ್ತಿದ್ದೀವಿ ಅಂತ. ನಿಮ್ಮ ಮನೆ ಮನೆಗೂ ಬಂದು ಗ್ಯಾರಂಟಿ ಕಾರ್ಡ್ ಅನ್ನ ಅಂತಾನು ಕೂಡ ಕೊಟ್ಟಿದ್ರು. ಈ ಒಂದು ಗ್ಯಾರಂಟಿ ಕಾರ್ಡ್ ಇಟ್ಟುಕೊಳ್ಳಿ, ನಮ್ಮ ಸರ್ಕಾರ ಬಂದ ಮೇಲೆ ನಿಮಗೆ ಈ ಒಂದು 5 ಗ್ಯಾರಂಟಿಗಳನ್ನು ಕೂಡ ಕೊಡುತ್ತೀವಿ ಅಂತಾನು ಕೂಡ ಹೇಳಿದ್ರು. ಹಾಗೇನೆ ನಿಮಗೆ 5 ಗ್ಯಾರಂಟಿಗಳನ್ನು ಕೂಡ ಟೈಮ್ ಟು ಟೈಮ್ ಅನುಷ್ಠಾನ ಮಾಡ್ತಾ ಬಂದ್ರು. ಇವಾಗಲೂ ಎಲ್ಲ 5 ಗ್ಯಾರಂಟಿಗಳು ಕೂಡ ಇವಾಗ ಚಾಲ್ತಿಯಲ್ಲಿದೆ. ಹಾಗಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯದು 2,000 ರೂಪಾಯಿ ಮಾತ್ರ ಬರಲ್ವಾ, ಅಥವಾ ಬೇರೆದು ಕೂಡ ಬರಲ್ವಾ, ಬೇರೆ ಗ್ಯಾರಂಟಿಗಳು ಅಂತಾನು ಕೂಡ ಇವಾಗ ಕೇಳಬಹುದು. ಇವಾಗ ಆಕ್ಚುಲಿ ಏನಾಗಿದೆ ವಿಷಯ ಅದನ್ನ ಇವಾಗ ತಿಳಿಸಿಕೊಡುತ್ತೇನೆ ನೋಡಿ. ನಿಮಗೆ ವಿತ್ ಪ್ರೂಫ್ ಸಮೇತ ಕೂಡ ಇವಾಗ ಕಣ್ಮುಂದೆ ಡಿಸ್ಪ್ಲೇ ಮಾಡುತ್ತೇನೆ. ಇಲ್ಲಿ ನಿಮಗೆ ಇವಾಗ ಇನ್ನೊಂದು ಎಲೆಕ್ಷನ್ ಬರುತ್ತಿದೆ, ಲೋಕಸಭಾ ಎಲೆಕ್ಷನ್. ಈ ಒಂದು ಎಲೆಕ್ಷನ್ಗೆ ಇವಾಗ ನೀವು ನೋಡಬಹುದು, ಕಾಂಗ್ರೆಸ್ ಅವರು ಎಲ್ಲಿ ಪ್ರಚಾರಕ್ಕೆ ಹೋದ್ರು ಕೂಡ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳ ಬಗ್ಗೆ ಮಾತನಾಡದೇನೆ ಭಾಷಣ ನಿಲ್ಲಿಸುವುದಿಲ್ಲ. ಪ್ರತಿಯೊಂದು ಸಲ ಕೂಡ ಗ್ಯಾರಂಟಿಗಳು ಅಂತಾನೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ಯಾರಂಟಿ ಅಂತ ಹೇಳಿ ಜನರ ಹತ್ರ ಇವರು ವೋಟ್ಗಳನ್ನ ಕೇಳ್ತಾ ಇದ್ದಾರೆ, ವೋಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಂತ. ಇವಾಗ ಬಿಜೆಪಿ ಅವರು ಚುನಾವಣಾ ಆಯೋಗಕ್ಕೆ ಇವಾಗ ಕೇಸ್ ಅನ್ನ ಹಾಕಿದ್ದಾರೆ. ಇವಾಗ ಕೇಸ್ ಹಾಕಿದ್ದರಿಂದ ಎಷ್ಟೊಂದು ಜನ ಇವಾಗ ಏನ್ ಅಂದುಕೊಂಡಿದ್ದಾರೆ, ಇವಾಗ ಗ್ಯಾರಂಟಿಗಳು ಏನಾದ್ರೂ ಇನ್ನು 2 ತಿಂಗಳಿಂದ ಎಲೆಕ್ಷನ್ ಇದೆ ಅಲ್ಲ, ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳು ನಮಗೆ ಇವಾಗ ಗ್ಯಾರಂಟಿಗಳು ಏನಾದ್ರೂ ಸಿಗುತ್ತಾ ಸಿಗಲ್ವಾ ಅಂತ ಇವಾಗ ಚುನಾವಣಾ ಆಯೋಗ ಕಡೆಯಿಂದ ಯಾವುದೇ ತರಹದ ಡಿಸಿಷನ್ ಆಗಿರಲಿ, ಏನು ಕೂಡ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ನಿಮಗೆ ಗ್ಯಾರಂಟಿಗಳು ಬರುತ್ತಾ ಇರುತ್ತೆ. ಮತ್ತೆ PM ಕಿಸಾನ್ ಯೋಜನೆ ಅಡಿ ಏನಾದ್ರೂ ಕೇಂದ್ರ ಸರ್ಕಾರ ಬಂತು ತಿರ್ಗಾ ಅಧಿಕಾರಕ್ಕೆ ಅಂದ್ರೆ ನಿಮಗೆ ಪ್ರತಿ ವರ್ಷನೂ ಕೂಡ 6,000 ರೂಪಾಯಿ ಕೂಡ ಸಿಗುತ್ತೆ. ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.